ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವರ್ಷದ ತುತ್ತು ನೀಡುವ ಭೂತಾಯಿ ರೈತರ ಅನ್ನದಾತೆ. ಅಂತಹ ಭೂತಾಯಿಗೆ ನಮಿಸುವ ದಿನಾನೇ ಎಳ್ಳು ಅಮಾವಾಸ್ಯೆ. ಎಳ್ಳು ಅಮಾವಾಸ್ಯೆ ಅಂದರೆ ಸಾಕು, ಉತ್ತರ ಕರ್ನಾಟಕದಲ್ಲಿ ಸಡಗರ ಹಾಗೂ ಸಂಭ್ರಮದ ಹಬ್ಬ. ರೈತರ ಹಬ್ಬ ಎಳ್ಳ ಅಮಾವಾಸ್ಯೆಯನ್ನು ಗದಗ ಜಿಲ್ಲೆಯ ರೈತರು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದ್ದಾರೆ. ವರ್ಷ ಪೂರ್ತಿ ಉತ್ತಿ ಬೆತ್ತಿ ಬೆಳೆದ ಭೂತಾಯಿಗೆ ಉಡಿ ತುಂಬಿ ಸೀಮಂತ ಕಾರ್ಯ ಮಾಡುವ ಮೂಲಕ ಈ ವರ್ಷದ ಬೆಳೆಗಳೆಲ್ಲ ಚೆನ್ನಾಗಿ ಬೆಳೆಯಲಿ, ಒಳ್ಳೆಯ ಫಸಲು ಕೈಗೆ ಬರಲಿ, ಒಳ್ಳೆಯ ದರ ಸಿಗಲಿ ಅಂತ ಶ್ರದ್ಧಾ ಭಕ್ತಿಯಿಂದ ಬೇಡ್ಕೊಂಡಿದ್ದಾರೆ. 5 ಜನ ಪಾಂಡವರನ್ನು ಮಾಡಿ, ಜೊತೆಗೆ ಒಬ್ಬ ಕಳ್ಳನನ್ನು ಮಾಡಿ, ಅದಕ್ಕೆ ಬಗೆ ಬಗೆಯ ಖಾದ್ಯದ ಎಡೆ ಹಿಡಿದು ಕಾಯಿ ಒಡೆದು ಪೂಜೆ ಸಲ್ಲಿಸಿದರು. ಹುಲ್ಲುಲ್ಲಿಗೋ ಸಾಳಂಬ್ರಿಗೋ ಅಂತ ಎಡೆಯನ್ನು ಇಡೀ ಹೊಲದ ತುಂಬೆಲ್ಲ ಎರಚಿ ಚರಗ ಚೆಲ್ಲಿದರು. ಈ ಸಂಭ್ರಮದ ಹಬ್ಬ ಎಳ್ಳ ಅಮಾವಾಸ್ಯೆ ಹಬ್ಬಕ್ಕೆ ರೈತ ಕುಟುಂಬಗಳು ಅಕ್ಕಪಕ್ಕದ ಮನೆಯವರನ್ನ, ಬಂಧು ಬಾಂಧವರನ್ನ, ಸ್ನೇಹಿತರನ್ನ ತಮ್ಮ ಹೊಲಗಳಿಗೆ ಆಹ್ವಾನಿಸಿ ಜೊತೆಯಾಗಿ ಊಟ ಸವಿಯೋದು ಈ ಸಂಪ್ರದಾಯ. ಇವತ್ತು ಎಳ್ಳು ಅಮಾವಾಸ್ಯೆ ರೀ. ಈ ಎಳ್ಳು ಅಮಾವಾಸ್ಯೆಗೆ ನಾವು ಒಂದು ವಾರದಿಂದ ಈಗ ಎಲ್ಲ ತಯಾರಿಯನ್ನು ಮಾಡ್ಕೊತಿದ್ದೀವಿ. ಶೇಂಗಾ ಹೋಳ್ಗೆ ಮಾಡೀವಿ, ಎಳ್ಳು ಹೋಳ್ಗೆ ಮಾಡೀವಿ, ಕರ್ಚಿಕಾಯಿ ಮಾಡೀವಿ, ಎಣ್ಣೆ ಹೋಳ್ಗೆ ಮಾಡೀವಿ. ಎಲ್ಲ ಕೆಲಸಗಳನ್ನು ಹೊಲ್ದಾನ ಕೆಲಸ ಎಲ್ಲ ಬಿಟ್ಟು ಒಂದು ವಾರದಿಂದ ಬರೀ ಈ ಅಡುಗೆ ತಯಾರಿಗೋಸ್ಕರ ನಿಂತಿದ್ದೀವಿ. ಇವತ್ತಿಗೆ ಈ ಹಬ್ಬ, ಈ ಅಡುಗೆ ಎಲ್ಲ ಸವಿಯಾದ ಬಗೆ ರೀತಿ ಅಂತ ಎಲ್ಲ ರೀತಿಯ ಅಡುಗೆ ಮಾಡೀವಿ. ಶೇಂಗಾ ಹೋಳ್ಗೆ, ಎಳ್ಳು ಹೋಳ್ಗೆ, ಕರ್ಚಿಕಾಯಿ, ಎಣ್ಣೆ ಹೋಳ್ಗೆ, ಮತ್ತು ಪುಂಡಿ ಪಲ್ಯ, ಉಂಡೆಗಡಬು, ಕರ್ಚಿಕಾಯಿ, ಎಲ್ಲ ಕಾಯಿ ಪಲ್ಯ ಹಾಕಿ ಇವತ್ತು ಗದಗಲ್ಲಿ ಚರಗ ಚೆಲ್ಲೋ ಒಂದು ಹಬ್ಬ ನಡೆಯುತ್ತೆ ಅಮಾವಾಸ್ಯೆ ದಿವಸ. ನಮ್ಮಲ್ಲಿ ಈ ಥರದ್ದು, ನಾವು ಬೆಂಗಳೂರವರು, ಈ ಥರದ್ದೆಲ್ಲ ನಾವು ನೋಡಿರಲಿಲ್ಲ. ಬಟ್ ಇಲ್ಲಿ ಬಂದಾಗಿಂದ ಈ ಥರದ್ದು ಒಂದು ಪದ್ಧತಿಗಳನ್ನ ನೋಡ್ತಾ ಇದ್ದೀವಿ. ಇತ್ತ ಬಾಗಲಕೋಟೆಯಲ್ಲೂ ಎಳ್ಳು ಅಮಾವಾಸ್ಯೆಯ ಸಂಭ್ರಮ ಮುಗಿಲು ಮುಟ್ಟಿತ್ತು. ರೈತರಿಂದ ಭೂತಾಯಿಗೆ ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸಲಾಯಿತು. ಉತ್ತಮ ಮಳೆ ಬೆಳೆಗಾಗಿ ಅನ್ನದಾತರು ಪ್ರಾರ್ಥನೆ ಮಾಡಿದರು. ಜಮೀನು ಸುತ್ತ ಚರಗ ಚೆಲ್ಲುವ ವಿಶೇಷ ಸಂಪ್ರದಾಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಭೂತಾಯಿಗೆ ನೈವೇದ್ಯ ಭೋಜನವನ್ನು ಸವಿದು ಸಡಗರವನ್ನು ಮಾಡಿದ್ದಾರೆ. ಉತ್ತರ ಕರ್ನಾಟಕದ ವಿಶೇಷ ಖಾದ್ಯಗಳ ಮೆರುಗು ಕಂಡು ಬಂದಿದೆ.